ಬಿಡಿ ಸಿಗರೇಟ್ ಎಲ್ಲ ಸೇರ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಮನೆ ಮದ್ದುಗಳನ್ನ ಹೇಳ್ತೀರಿ? 1-2 ಚಮಚ ಹಿಟ್ಟು, ಜೋಳದ ಹಿಟ್ಟಾಗ್ಲಿ, ರಾಗಿ ಹಿಟ್ಟಾಗ್ಲಿ, ಅಕ್ಕಿ ಹಿಟ್ಟಾಗ್ಲಿ, ಅದನ್ನ ನೆನೆಸ್ಬೇಕು. ನೋಡಿ, ಈ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು 1 ಲೋಟ ಮಜ್ಜಿಗೆ ಬೆರೆಸಿ ಕುಡಿಸ್ಬೇಕು ಅವ್ರಿಗೆ. ಈ ರೀತಿ ಕುಡಿಸ್ತಾ ಹೋದ್ರೆ ಗುರುಗಳ ಈ ಗುಟ್ಕಾ, ತಂಬಾಕು, ಬಿಡಿ, ಸಿಗರೇಟ್ ಎಲ್ಲ ಸೇರ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಏನ್ ಮನೆ ಮದ್ದುಗಳನ್ನ ಹೇಳ್ತೀರಿ? ನೋಡಿ, ಈ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು ಇದು ಒಂದು ದುಶ್ಚಟ. ಈ ದುಶ್ಚಟವನ್ನ ನಿವಾರಣೆ ಮಾಡ್ಲಿಕ್ಕೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅಂಬ್ಲಿ ಕುಡಿಸ್ಬೇಕು. ಅಂಬ್ಲಿ ಹೆಂಗ್ ಮಾಡ್ಬೇಕಂದ್ರೆ, ನಾಳೆ ಬೆಳಗ್ಗೆ ಅಂಬ್ಲಿ ಕುಡಿಸ್ಬೇಕಂದ್ರೆ ಇವತ್ತೇನೆ 1-2 ಚಮಚ ಹಿಟ್ಟು, ಜೋಳದ ಹಿಟ್ಟಾಗ್ಲಿ, ರಾಗಿ ಹಿಟ್ಟಾಗ್ಲಿ, ಅಕ್ಕಿ ಹಿಟ್ಟಾಗ್ಲಿ, ಅದನ್ನ ನೆನೆಸ್ಬೇಕು. ಇವತ್ತು ಬೆಳಗ್ಗೆ ನೆನೆಸಿ ಇವತ್ತು ರಾತ್ರಿ ಅದನ್ನ 2 ಲೋಟ ನೀರಲ್ಲಿ ನೆನೆಸ್ಬೇಕು. ರಾತ್ರಿ ಅದನ್ನ ಕುದಿಸಿ 1 ಲೋಟ ಕಿಳಿಸ್ಬೇಕು. ಮಣ್ಣಿನ ಗಡಿಗೆ ಒಳಗೆ ಕುದಿಸಿದ್ರೆ ಭಾಳ ಚಲೋ. ಅದನ್ನ ಕುದಿಸಿ ಇಟ್ಟು ರಾತ್ರಿ ಕುದಿಸಿ ಅದನ್ನ ಒಂದು ಬಟ್ಟೆ ಕಟ್ಟಿಡ್ಬೇಕು. ಅದಕ್ಕೆ ಯಾವುದಕ್ಕೆ? ಆ ಅಂಬ್ಲಿಗೆ. ಅದನ್ನ ಮಾರನೇ ದಿನ ಬೆಳಗ್ಗೆ ಅದರ 1 ಲೋಟ ಅಂಬ್ಲಿ ಜೊತೆಗೆ 1 ಲೋಟ ಮಜ್ಜಿಗೆ ಬೆರೆಸಿ ಕುಡಿಸ್ಬೇಕು ಅವ್ರಿಗೆ. ಈ ರೀತಿ ಕುಡಿಸ್ತಾ ಹೋದ್ರೆ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್ ದುಶ್ಚಟ ಕಡಿಮೆ ಆಗುತ್ತೆ. ಇದು ಸರಾಯಿ ಕುಡಿಯೋರ್ಗೂ ಇದು ಬೆಸ್ಟ್ ಅಂತ ಹೇಳ್ಬೋದು ನಾವು. ಅಂದ್ರೆ ಕರಳು ಬಹಳ ಏನಾಗುತ್ತೆ, ಕರಳಿನಲ್ಲಿ ಪ್ರೋಬಯೋಟಿಕ್, ಪ್ರೀಬಯೋಟಿಕ್ ಅಂತಕ್ಕಂಥ ಆ ಒಂದು ಗುಡ್ ಬ್ಯಾಕ್ಟೀರಿಯಾಗಳಿರ್ತವೆ, ಗಟ್ಟಿ ಬ್ಯಾಕ್ಟೀರಿಯಾಗಳಿರ್ತವೆ. ಅವು ಕ್ರಿಯಾಶೀಲವಾಗಿ ಅವ್ರಿಗೆ ಅಂಥ ದುಶ್ಚಟಗಳನ್ನ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಇದು ಒಂದಾಯಿತು. ಇನ್ನು ಎರಡನೇದು ಸೋಂಪು ಕಾಳು, ಬಜೆ ಬೇರು ಮತ್ತು ಬ್ರಾಹ್ಮಿ ಚೂರ್ಣ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ಬೆರೆಸಿಟ್ಕೊಳ್ಬೇಕು. ಅದನ್ನು 1 ಚಮಚ 1 ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅದು 1 ಲೋಟ ನೀರು ಕುದ್ದು ಅರ್ಧ ಲೋಟ ಕಿಳಿಬೇಕು. ಆಮೇಲೆ ಶೋಧಿಸಿ ಅದನ್ನು ಕುಡಿಸ್ಬೇಕು. ಇದನ್ನು ಕಷಾಯ ರೂಪದಲ್ಲಿ ಬೆಲ್ಲ ಹಾಕಿನೂ ಕುಡಿಸ್ಬೋದು. ಈ ರೀತಿ ಕಷಾಯ ಕುಡಿಸೋದ್ರಿಂದ ಅಂತಹ ಸಮಸ್ಯೆಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ಮನಸ್ಸೇ ಬರೋದಿಲ್ಲ, ಅಂಥ ಚಟಗಳನ್ನು ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಆಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಹಸಿ ಶುಂಠಿ ಇರ್ತದೆ. ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ಅದನ್ನು ನಿಂಬೆ ಹಣ್ಣಿನ ರಸದಲ್ಲಿ ಕಲಿಸ್ಬೇಕು. ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಕಲಸಿ ಅದು ಪೂರ್ತಿ ಅದಕ್ಕೆ ಲೇಪನ ಆಗಬೇಕು. ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಂಡು ಅದ್ರ ಲಿಂಬೆ ಹಣ್ಣು ರಸದಲ್ಲಿ ಕಲಸಿ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು. ಈ ಚಿಪ್ಸ್ ಒಣಗಿಸ್ತಾರಲ್ಲ ಹಾಗೆ ಅದನ್ನು ಒಣಗಿಸಿ ನಾವೇನು ಮಾಡ್ಬೇಕಂದ್ರೆ 1 ಡಬ್ಬಕ್ಕೆ ಹಾಕಿ ಇಟ್ಕೊಳ್ಬೇಕು. ಅವ್ರಿಗೆ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಹಾಕಿ ಕೊಡ್ಬೇಕು. ಇದನ್ನು ತಿನ್ನು, ನಿನಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಕೊಡ್ಬೇಕು. ಅದನ್ನು ಅವ್ರು ಬಾಯಿಗೆ ಇಟ್ಕೊಂಡು ಅಗಿತಾ ಅದನ್ನು ಸೀಪ್ತಾ ಹೋಗ್ತಾರಲ್ಲ, ಅದನ್ನು ಸೀಪ್ತಾ ಹೋದ ಹಾಗೆ ಅವರಿಗೆ ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು ಅದನ್ನು ಕಂಡ್ರೆ ಇರಿಟೇಷನ್ ಆಗಕ್ಕೆ ಶುರುವಾಗುತ್ತೆ. ಅಷ್ಟು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಇದನ್ನು ಕೂಡ ಮಾಡಬಹುದು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.